ರಾವಣನ ವಧೆಯಾಯಿತು. 18 ದಿನೈ ರಾಮೋ ರಾವಣಂ ದ್ವೈರಥೇ ವಧೀತ್. 18 ದಿನ ರಾವಣನ ಜೊತೆಗೆ ಯುದ್ಧ ಮಾಡಿ ರಾವಣನನ್ನು ಕೊಂದಂತೆ. 18ರ ನಂಟು ಇಲ್ಲಿಯೂ ಕೂಡ ತುಂಬಿಕೊಂಡಿದೆ. 18 ದಿನೈ ರಾಮ ರಾವಣಂ ದ್ವೈರಥೇ ವಧೀತ್. ರಾವಣನ ವಧೆ ಯಾವಾಗ ಅಂತ ಹೇಳಿದ್ದಾರೆ. ಏಕಾದಶ್ಯಾಂತೂ ರಾಮಾಯ ರಥೋ ಮಾತಲಿ ಸಾರಥಿ. ಏಕಾದಶಿಯ ದಿನ ರಾಮನಿಗೆ ಮಾತಲಿ ರಥವನ್ನು ಕೊಟ್ಟಿದ್ದಾನೆ. ಆ ಬಳಿಕ 18 ದಿನಗಳ ಕಾಲ ಯುದ್ಧ ನಡೆದಿದೆ. ಮತ್ತು ಮಾಘ ಶುಕ್ಲ ದ್ವಿತೀಯಾದಿ ಚೈತ್ರ ಕೃಷ್ಣ ಚತುರ್ದಶಿ ಸಪ್ತಾಶೀತಿ ದಿನಾನ್ಯೇವಂ ಮಧ್ಯೆ ಪಂಚದಶಾಹಕಂ. ಈ 15 ದಿನಗಳಲ್ಲಿ ರಾವಣನ ಮರಣದ ಉತ್ತರದ ಕೆಲಸಗಳನ್ನೆಲ್ಲ ಮಾಡಿ ವೈಶಾಖಾದಿ ತಿಥೌ ರಾಮ ಉವಾಸ ರಣಭೂಮಿಷು. ಇಷ್ಟು ದಿನಗಳಲ್ಲಿ 18 ದಿನಗಳಲ್ಲಿ ರಾಮ ರಣಭೂಮಿಯಲ್ಲಿದ್ದ. ಸೀತಾ ಶುದ್ಧಿ ತೃತೀಯಾಯಾಮ್, ಮುಂದೆ ಅಭಿಷಿಕ್ತೋ ದ್ವಿತೀಯಾಯಾಮ್ ಲಂಕಾರಾಜ್ಯೇ ವಿಭೀಷಣ. ದ್ವಿತೀಯ ತಿಥಿಯಲ್ಲಿ ರಾವಣನ ವಧೆ ನಂತರ ವಿಭೀಷಣನನ್ನು ಅಭಿಷೇಕ ಮಾಡಿದ್ದಾರೆ. ಆಮೇಲೆ ತೃತೀಯಾಯಾಮ್, 3ನೇ ತಿಥಿಯಲ್ಲಿ ತೃತೀಯ ದಿನದಂದು ಸೀತೆಯ ಸಂದರ್ಶನ ಆಗಿದೆ. ಅವಳ ಶುದ್ಧಿಯ ಬಳಿಕ ಅಲ್ಲಿಂದ ರಾಮ ಹೊರಡ್ತಾನೆ. ಯಾವಾಗ ಅಂತ ಕೇಳಿದರೆ ವೈಶಾಖಸ್ಯ ಚತುರ್ಥ್ಯಾಂತೂ ರಾಮ ಪುಷ್ಪಕಮಾಶ್ರಿತ ವಿಹಾಯಸ ನಿವೃತ್ತಸ್ತು ಭೂಯೋಧ್ಯಾಯ ಪುರಿಂ ಪ್ರತಿ. ವೈಶಾಖ ಮಾಸದ ಚತುರ್ಥಿಯವತ್ತು ರಾಮ ಪುಷ್ಪಕ ವಿಮಾನವನ್ನು ಆಶ್ರಯಿಸಿ ತಾನು ಹೊರಟಿದ್ದಾನೆ. ಆಕಾಶದ ಮಾರ್ಗದಲ್ಲಿ ಹೊರಟಿದ್ದಾನೆ. ಹಿಂದೆ ಲಂಕೆಗೆ ಯಾವಾಗ ಹೋಗಿದ್ದಾರೆ ಅಂತ ಹೇಳಿದಾಗ ಸೇತುವೆಯಲ್ಲಿ ಹೊರಟು 3 ದಿನ ಲಂಕೆಗೆ ಹೋಗಲಿಕ್ಕೆ ಬೇಕಾಗಿದೆ ಅಂತೆ. ಈಗ ಇಲ್ಲಿ ರಾಮ ವೈಶಾಖ ಮಾಸದ ಚತುರ್ಥಿಯಂದು ಹೊರಟು ಲಂಕೆಯಿಂದ ಅಯೋಧ್ಯೆಗೆ ಹೊರಟಿದ್ದಾನೆ. ಅದು ಕೂಡ ಪುಷ್ಪಕ ವಿಮಾನದಲ್ಲಿ. ಪೂರ್ಣೆ ಚತುರ್ದಶೇ ವರ್ಷೆ, ಆಮೇಲೆ ಪೂರ್ಣೆ ಚತುರ್ದಶೇ ವರ್ಷೆ ಪಂಚಮ್ಯಾಂ ರಾಘವಸ್ಯ ಚ ಭಾರದ್ವಾಜಾಶ್ರಮೇ ರಾಮ ಸಗಣಃ ಸಮುಪಾವಿಶತ್. ಹೀಗೆ ರಾಮ ಬಂದದ್ದು ವಿಮಾನದ ಮೂಲಕ. ಅದರಲ್ಲಿಯೂ ಕೂಡ ವೈಶಾಖ ಮಾಸದ ಚತುರ್ಥಿಯಂದು ಹೊರಟಿದ್ದಾನೆ. ಆಮೇಲೆ ಕೆಲವು ದಿನಗಳಲ್ಲೇ ತಾನು ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದಾನೆ. ಆದ್ದರಿಂದ ಇತ್ತೀಚೆಗೆ ಒಂದು ಸಂದೇಶಗಳು. ನವರಾತ್ರಿಯ ವಿಜಯದಶಮಿಯ ದಿನ ರಾವಣನನ್ನು ಕೊಂದಿದ್ದಾನೆ ರಾಮ. ಆ ಬಳಿಕ 21 ದಿನದಲ್ಲಿ ಮತ್ತೆ ದೀಪಾವಳಿ ಬರ್ತದೆ. ದೀಪಾವಳಿ ಯಾಕೆ ಅಂದರೆ ಅದು ರಾಮ ಅಯೋಧ್ಯೆಗೆ ಬಂದದ್ದಕ್ಕೆ ಜನ ಎಲ್ಲ ದೀಪಾವಳಿ ಆಚರಿಸಿದರು. ಈಗ ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದರೆ ಲಂಕೆಯಿಂದ ಅಯೋಧ್ಯೆಗೆ ಬರಲಿಕ್ಕೆ 21 ದಿನಗಳ ಕಾಲಾವಧಿ ಬೇಕಾಗ್ತದೆ. ಆದ್ದರಿಂದ ಇದು ಎಂಥ ಒಂದು ಪ್ರಾಚೀನ ವಿಜ್ಞಾನ, ಹಾಗೆ ಹೀಗೆ ಅಂತ ಬಹಳ ಸಂದೇಶಗಳು. ಸಮಾಜದಲ್ಲಿ ಹಿಂದೂ ಧರ್ಮದ ಆಚರಣೆಗಳಿಗೆ ನಾವು ಯಾವುದೋ ಒಂದು ಪ್ರಯತ್ನಪಟ್ಟು ಇಲ್ಲ ಸಲ್ಲದ ಸಾರ್ಥಕ್ಯವನ್ನು, ಒಂದು ಹಿನ್ನೆಲೆಯನ್ನು ಹೇಳಬೇಕಾಗಿಲ್ಲ. ಯದ್ಯಪಿ ರಾಮ ಲಂಕೆಯಿಂದ ಹೊರಟದ್ದು ಅದು ಆಶ್ವಯುಜ ಮಾಸದಲ್ಲಿ ಅಲ್ಲ, ವೈಶಾಖಸ್ಯ ಚತುರ್ಥಿ ಅಂತು. ವೈಶಾಖ ಮಾಸದ ಚತುರ್ಥಿಯವತ್ತು ಹೊರಟಿದ್ದಾನೆ. ರಾವಣನ ವಧೆಯಾದದ್ದು ಯಾವಾಗ ಅಂತ ಸಹ ಹೇಳಿದ್ದಾರೆ. ಆದ್ದರಿಂದ ಅದು ಯಾವುದೂ ಕೂಡ ನವರಾತ್ರಿಗೆ ವಿಜಯದಶಮಿಗೆ ಸಂಬಂಧಿಸಿದ್ದಲ್ವೇ ಅಲ್ಲ. ರಾಮ ಬಂದಾಗ ಅಯೋಧ್ಯೆಯ ಮಂದಿಗೆಲ್ಲ ಹಬ್ಬ ಆಗಿರಬಹುದು, ಅವರೆಲ್ಲ ದೀಪವನ್ನು ಬೆಳಗಿಸಿ ಸಂತೋಷಪಟ್ಟಿರಬಹುದು. ಆದರೆ ನಾವು ಆಚರಿಸುವಂತಹ ದೀಪಾವಳಿ ಅದು ರಾಮ ಅಯೋಧ್ಯೆಗೆ ಬಂದದ್ದಕ್ಕಲ್ಲ. ಅದು ನಾವು ಹಿಂದೆ ನೋಡಿದ್ದೇವೆ. ಅದು ಬಲಿಯ 3 ದಿನಗಳು ಅವನು ಕೇಳಿದ ವರಕ್ಕನುಗುಣವಾಗಿ ಅಂತ. ಮತ್ತು ರಾಮ ತನ್ನ ಕಪಿಗಳೊಂದಿಗೆ ಅಯೋಧ್ಯೆಗೆ ಬಂದದ್ದು ಮತ್ತೆ ತನ್ನ ಕಾಲ್ನಡಿಗೆಯಲ್ಲಿ ಅಲ್ಲ. ನಾವಿವತ್ತು ಗೂಗಲ್ ಮ್ಯಾಪಲ್ಲಿ 21 ದಿನ ಬೇಕಾಗ್ತದೆ ಅಂತ ಅದು ತೋರಿಸಿದರೂ ಕೂಡ ಇದಕ್ಕೆ ಏನೂ ಸಂಬಂಧ ಇಲ್ಲ. ಅವನು ಬಂದದ್ದು ತನ್ನ ವಿಮಾನದಿಂದ. ಹೀಗೆ ನಮಗೆ ಯದ್ಯಪಿ ನಾವು ಯಾವುದೇ ನಮ್ಮ ಹಬ್ಬಗಳ ಆಚರಣೆಗಳ ಹಿನ್ನೆಲೆಯನ್ನು ಹೇಳುವುದಾದರೂ ಅದಕ್ಕೆ ಒಂದು ಪ್ರಮಾಣ ಬೇಕು, ಆಧಾರ ಬೇಕು.
ಆಧಾರ ಇಲ್ಲದೆ ಇಂತಹ ಆಚರಣೆಗೆ ಇದು ಕಾರಣ, ಇಂತಹ ಆಚರಣೆಗೆ ಇದು ಕಾರಣ ಅಂತ ಹೇಳುವಾಗಿಲ್ಲ. ಒಂದು ವೇಳೆ ಇಂತಹ ಸಂದೇಶಗಳು ಎಷ್ಟು ಬಂದರೂ ಕೂಡ ಅದು ಸುಳ್ಳು ಅಂತ ಲೆಕ್ಕ. ಅದು ಸತ್ಯ ಅಂತ ಆಗಬೇಕಿದ್ರೆ ಶ್ಲೋಕದ, ಪುರಾಣದ, ರಾಮಾಯಣದ, ಮಹಾಭಾರತದ ಆಧಾರ ಶ್ಲೋಕಗಳನ್ನು ಕೊಡಬೇಕು. ನಮಗೆ ಆಶ್ಚರ್ಯ ಅಂತಂದರೆ ರಾಮನ ಈ ಎಲ್ಲ ಪ್ರಧಾನ ಕಥೆಗಳನ್ನೆಲ್ಲ ಅದು ತಿಥಿ ಮಾಸ ಪುರಸ್ಸರವಾಗಿ ನಮಗೆ ಈ ಪುರಾಣ ತೋರಿಸಿಕೊಡ್ತಾ ಇರುವಂಥದ್ದು ಬಹಳ ದೊಡ್ಡದಾದಂತಹ ಸಂಗತಿ. ಆದ್ದರಿಂದ ಇಷ್ಟೊಂದು ಆ್ಯಕ್ಯುರೇಟಾಗಿ ದಿನ ಸಹಿತವಾಗಿ ರಾಮನ ಚರಿತ್ರೆಗಳನ್ನು ವರ್ಣಿಸಿದ್ದು ಇನ್ನು ಎಲ್ಲೂ ಕೂಡ ಇರಲಿಕ್ಕಿಲ್ಲ. ನಮ್ಮ ಚರಿತ್ರೆಯಲ್ಲಿ ಎಷ್ಟೇ ದೊಡ್ಡ ಐತಿಹಾಸಿಕ ವ್ಯಕ್ತಿಗಳು ಬಂದಿದ್ದರೂ ಕೂಡ ರಾಮನ ಚರಿತ್ರೆ ಎಷ್ಟು ಐತಿಹಾಸಿಕವಾದದ್ದು ಇನ್ನು ಯಾವುದೂ ಇಲ್ಲ. ರಾಮನ ಚರಿತ್ರೆಯ ವಿಷಯದಲ್ಲಿ ಐತಿಹಾಸಿಕ ಪ್ರಮಾಣ ಅಂತ ನಾವು ರಾಮಾಯಣವನ್ನು ಸ್ವೀಕಾರ ಮಾಡಿದರೆ ಸ್ಕಂದ ಪುರಾಣ ಅದಕ್ಕಿಂತ ದೊಡ್ಡದಾದಂತಹ ಐತಿಹಾಸಿಕ ದಾಖಲೆ. ಯಾಕೆ? ದಿನದಿಂದ ದಿನಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಸ್ಕಂದ ಪುರಾಣ ಕೊಟ್ಟಿದೆ. ಇದಕ್ಕಿಂತ ದೊಡ್ಡದಾದಂತಹ ಮತ್ತೊಂದು ಪ್ರಮಾಣ ರಾಮನ ವಿಷಯದಲ್ಲಿ ಅದು ಯಾವುದೂ ಕೂಡ ಸಿಗಲಿಕ್ಕಿಲ್ಲ. ಇವತ್ತು ರಾಮ ಕಟ್ಟಿಸಿದಂತಹ ಸೇತುವೆ ಇದೆಲ್ಲವೂ ಕೂಡ ಇದೆ, ಅದೆಲ್ಲವೂ ಕೂಡ ಸಾಕ್ಷಿಯೇ. ಆದರೆ ಈ ವಾಕ್ಯ ಅದು ಡೈರಿ ಬರೆದಿಟ್ಟಾಗೆ, ದಿನಚರಿಯನ್ನು ನಾವು ಬರೆದಿಟ್ಟರೆ ಹೇಗಿರ್ತದೋ ಹಾಗೆ ಪ್ರತಿಯೊಂದು ಘಟ್ಟಗಳನ್ನು ಕೂಡ ನಿರೂಪಿಸಿ ಬಹಳ ರಾಮನ ಕಥೆಯ ವಿಷಯದಲ್ಲಿ ದೊಡ್ಡ ದಾಖಲೆ ಅಂತನ್ನಿಸಿದೆ. ಹೀಗೆ ಇನ್ನು ಅನೇಕ ವಿಚಾರಗಳು ಇದೆಲ್ಲ ಬಂದದ್ದು ಮತ್ತು ರಾಮೇಶ್ವರದ ನಾನಾ ತೀರ್ಥಗಳ ಬಣ್ಣನೆಯ ಸಂದರ್ಭದಲ್ಲಿ ಇನ್ನೊಂದು ಈ ಪುರಾಣದಲ್ಲಿರುವಂತಹ ದೊಡ್ಡ ವಿಶೇಷ ಸಂಗತಿ, ರಾಮೇಶ್ವರ ಅಂದರೆ ಅದು ದಕ್ಷಿಣ ಕಾಶಿ. ಗಂಗೆಗೆ ಹೋಗ್ಲಿಕ್ಕಾಗದವರು, ಅಸ್ಥಿ ವಿಸರ್ಜನೆ ಮಾಡಲಿಕ್ಕಾಗದವರು ಅವರು ರಾಮೇಶ್ವರದಲ್ಲಾದರೂ ಕೂಡ ವಿಸರ್ಜನೆ ಮಾಡಬೇಕು ಅಂತ ಲೆಕ್ಕ. ಅಷ್ಟು ಸನ್ನಿಧಾನ ಅಲ್ಲಿ ಇದೆ. ಗಂಗೆಯಲ್ಲಿ ವಿಸರ್ಜನೆ ಮಾಡಿದಂತೆಯೇ ಅದು ಸಾರ್ಥಕವಾಗ್ತದೆ ಅಂತ. ಹಿಂದಿನ ಕಾಲದಲ್ಲಿ ಗಂಗೆಗೆ ಹೋಗಬೇಕಿದ್ರೆ ಅದು ಬಹಳ ಕಷ್ಟದ ಸಂಗತಿ. ಹೋಗುವುದು ಕಷ್ಟ, ಹೋಗಿ ಬರುವುದು ಅದು ಅನಿಶ್ಚಿತ. ಆದ್ದರಿಂದ ಸುಲಭವಾಗಿ ದಕ್ಷಿಣ ದೇಶದಲ್ಲಿರುವವರಿಗೆ ರಾಮೇಶ್ವರ ಇದೆ. ರಾಮೇಶ್ವರದಲ್ಲಿ ಅಸ್ಥ್ಯಾದಿಗಳ ವಿಸರ್ಜನೆ ಅದು ತುಂಬ ಸಾರ್ಥಕ. ಹೀಗೆ ರಾಮೇಶ್ವರ ಯಾತ್ರೆ ಒಂದು ಲೆಕ್ಕದಲ್ಲಿ ಪ್ರತಿಯೊಬ್ಬರೂ ಕೂಡ ಜೀವಿತದಲ್ಲಿ ಮಾಡಬೇಕಾದದ್ದು. ಹಾಗೆ ಮಾಡುವುದಾದರೆ ರಾಮೇಶ್ವರ ಯಾತ್ರೆಯ ವಿಧಿ ಹೇಗೆ ಎಂಬುದನ್ನು ಪುರಾಣ ಸ್ಪಷ್ಟವಾಗಿ ಒಂದು ಮಾರ್ಗಸೂಚಿ. ರಾಮೇಶ್ವರಕ್ಕೆ ಹೋಗುವುದಾದರೆ ಹೇಗೆ, ಮನೆಯಿಂದ ಹೊರಡುವುದರಿಂದ ಆರಂಭಿಸಿ ಯಾವ ರೀತಿಯಿಂದ ಹೊರಡಬೇಕು ಇದನ್ನು ಆರಂಭಿಸಿ ರಾಮೇಶ್ವರಕ್ಕೆ ತಲುಪಿದ ನಂತರಲ್ಲಿ ಪ್ರತಿದಿನವೂ ಕೂಡ ಮಾಡಲಿಕ್ಕಿರುವಂತಹ ಆಚರಣೆಗಳೇನು, ಅಲ್ಲಿ ಯಾವ ಯಾವ ಕ್ಷೇತ್ರಗಳಿದೆ, ಆ ಕ್ಷೇತ್ರಗಳಲ್ಲಿ ತಾನು ಏನೇನು ಮಾಡಬೇಕು ಅದನ್ನು ಎಲ್ಲವನ್ನೂ ಕೂಡ ಈ ಸ್ಕಂದ ಪುರಾಣ ತೋರಿಸಿಕೊಟ್ಟಿದೆ. ಇದು ರಾಮೇಶ್ವರ ಯಾತ್ರೆಗೆ ಒಂದು ದೊಡ್ಡದಾದಂತಹ ಮಾರ್ಗಸೂಚಿ. ಅದು ವ್ಯಾಸರ ಆದೇಶ. ಈ ರೀತಿಯಾಗಿ ಮಾಡಿದರೆ ಆ ರಾಮೇಶ್ವರ ಯಾತ್ರೆ ಅದು ಪರಿಪೂರ್ಣ ಆಗ್ತದೆ, ಹೆಚ್ಚಿನ ಫಲವನ್ನು ಕೊಡ್ತದೆ. ಮತ್ತು ಇದನ್ನು ಹೇಳಲಿಕ್ಕೆ ಹೋದರೆ ತುಂಬ ದೊಡ್ಡದು. ಆದರೆ ಜಿಜ್ಞಾಸುಗಳಿಗೆ ಅನುಕೂಲಕ್ಕೋಸ್ಕರ ಈ ವಿಷಯದಲ್ಲಿ ಕರ್ಮ ಸಮೀಕ್ಷಾ ಎಂಬುದಾಗಿ ಉಡುಪಿ ರಾಮನಾಥಾಚಾರ್ಯರ ಒಂದು ಪುಸ್ತಕ ಇದೆ. ಅಲ್ಲಿ ಈ ರಾಮೇಶ್ವರ ಯಾತ್ರಾ ವಿಧಿ ಸ್ಕಂದ ಪುರಾಣದಲ್ಲಿ ಹೇಗೆ ಹೇಳಿದೆ ಅದನ್ನು ಸಂಪೂರ್ಣ ಕನ್ನಡದಲ್ಲಿ ಬರೆದಿದ್ದಾರೆ. ಆ ಎಲ್ಲ ವಿಷಯಗಳು ಕೂಡ ಅಲ್ಲಿ ಸಿಗ್ತಾ ಇದೆ. ಹೀಗೆ ಈ ಭಾಗದಲ್ಲಿರುವಂಥದ್ದು ರಾಮೇಶ್ವರ ಯಾತ್ರೆ ಪ್ರಧಾನವಾಗಿ. ಆಮೇಲೆ ಧರ್ಮಾರಣ್ಯದ ಮಹತ್ವವನ್ನು ಎಲ್ಲ ಹೇಳಿದ್ದು. ಕೊನೆಗೆ ಚಾತುರ್ಮಾಸ್ಯ ಮಾಹಾತ್ಮೆಯನ್ನು ಹೇಳ್ತಾರೆ. ಪ್ರಕೃತ ಈಗ ಕೊನೆಯ ದಿನ ಚಾತುರ್ಮಾಸ್ಯದ ಸಮಯದಲ್ಲೇ ಈ ಪುರಾಣವನ್ನು ಕೇಳುವಂತಹ ಯೋಗ ಅದು ಕೃಷ್ಣನ ಅನುಗ್ರಹದಿಂದ, ಪರ್ಯಾಯ ಶ್ರೀಪಾದರ ಆಶೀರ್ವಾದದಿಂದ ನಮಗೆ ಒದಗಿದೆ. ಆದ್ದರಿಂದ ಚಾತುರ್ಮಾಸ್ಯದ ಒಂದು ವಿಷಯವನ್ನು ಮುಟ್ಟಿ ತುಂಬ ದೊಡ್ಡದಿದೆ, ಸುಮಾರು 30-40 ಅಧ್ಯಾಯಗಳ ಮಹಾತ್ಮೆ ಅದು. ಅದರಲ್ಲಿ ಎಲ್ಲ ಅಧ್ಯಾಯಗಳು ಕೂಡ ತುಂಬ ವಿಸ್ತೃತವಾದದ್ದು. ಆದ್ದರಿಂದ ಅಷ್ಟನ್ನು ಮುಟ್ಟಲಿಕ್ಕೆ ಕಷ್ಟ ಸಾಧ್ಯ. ಆದ್ದರಿಂದ ಒಂದು ವಿಷಯವನ್ನು ತಪ್ಪಿದರೆ 2 ವಿಷಯವನ್ನು ಇವತ್ತು ನೋಡೋಣ. ಅದರಲ್ಲಿ ಈ ಚಾತುರ್ಮಾಸ್ಯದ ಮಹಾತ್ಮೆಯಲ್ಲಿ ಬರುವಂಥ ಅನೇಕ ವಿಷಯಗಳಲ್ಲಿ ಒಂದು ಪಲಾಶದ ಮಹತ್ವ. ಪಲಾಶ ಮರ ಅದು ನಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಹೋಮಾದಿಗಳನ್ನು ಮಾಡಿಸುವವರಿಗೆ ಪಲಾಶ ಸಮಿದೆ ಎಂಬುದು ಬೇಕೇ ಬೇಕು. ಆ ಪಲಾಶದ ಮಹತ್ವ ಏನು ಅಂತ
ಈ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಚಾತುರ್ಮಾಸ್ಯದಲ್ಲಿ ಪಲಾಶ ಮರದ ಉಪಸೇವೆಯಿಂದ ವಿಶಿಷ್ಟವಾದ ಫಲ ಇದೆ. ಪ್ರತಿದಿನವೂ ಕೂಡ ಪಲಾಶ ವೃಕ್ಷವನ್ನು ನೋಡಬೇಕು ಅಂತ. ಪಲಾಶ ವೃಕ್ಷದ ಎಲೆ ಒಂದು ಕಡ್ಡಿ ಇರ್ತದೆ, ಕಡ್ಡಿಗೆ 3 ಎಲೆ. ಆ 3 ಎಲೆಗೇನು ಮಹತ್ವ? 3 ಪತ್ರಾಣಿ ಪಾಲಾಶೆ ಮಧ್ಯಮಂ ವಿಷ್ಣು ಶಾಸಿತಂ. 3 ಎಲೆಗಳಲ್ಲಿ ಅತ್ತ ಇತ್ತ 2, ಮಧ್ಯದಲ್ಲಿ 1 ಎಲೆ ಇರ್ತದೆ ಪಲಾಶ ಪತ್ರದಲ್ಲಿ. ಅದರಲ್ಲಿ ಮಧ್ಯದ ಪತ್ರದಲ್ಲಿ ವಿಷ್ಣು ಇದ್ದಾನೆ. ವಾಮೇ ಬ್ರಹ್ಮ ದಕ್ಷಿಣೇ ಚ ಹರ ಏಕಃ ಪ್ರಕೀರ್ತಿತಃ. ಅದರಲ್ಲಿ ಎಡಬದಿಯ ಎಲೆಯಲ್ಲಿ ಬ್ರಹ್ಮದೇವರು ಮತ್ತು ಬಲಬದಿಯ ಎಲೆಯಲ್ಲಿ ರುದ್ರದೇವರ ಸನ್ನಿಧಾನ ಇದೆ. ಇದಕ್ಕೆ ಬ್ರಹ್ಮವೃಕ್ಷ ಅಂತ ಕೂಡ ಹೆಸರು. ಊಟಕ್ಕೆ ಈ ಪಲಾಶದ ಎಲೆ ಅತ್ಯಂತ ಪ್ರಶಸ್ತ. ನಾವು ಈ ದಕ್ಷಿಣ ಕನ್ನಡ, ಉಡುಪಿ ಇಂತಹ ಕೆಲವು ಪ್ರಾಂತಗಳಲ್ಲಿ ಊಟಕ್ಕೆ ಬಾಳೆ ಎಲೆಯನ್ನು ಬಯಸ್ತೇವೆ. ಅದೇ ಘಟ್ಟದ ಮೇಲೆ ಕೆಲವು ಊರುಗಳಿಗೆ ಹೋದರೆ ಅಲ್ಲಿ ಬಾಳೆಯನ್ನು ಬೆಳೆಯುವುದಿಲ್ಲ, ಬಾಳೆ ಎಲೆ ಸಿಕ್ಕುವುದಿಲ್ಲ. ಅಲ್ಲಿ ಪತ್ರಾವಳಿ ಎಲೆ ಅಂತ ಕೊಡ್ತಾರೆ. ಆ ಪತ್ರಾವಳಿ ಯಾವುದರದ್ದು ಅಂದರೆ ಈ ಪಲಾಶದ್ದೇ. ಆದರೆ ಅನೇಕ ಎಲೆಗಳನ್ನು ಒಟ್ಟು ಮಾಡಿ ಕಡ್ಡಿ ಸಿಕ್ಕಿಸಿ ಏನೋ ಒಂದು ಊಟದ ತಟ್ಟೆಯಂತೆ ಮಾಡಿರ್ತಾರೆ. ಅದರಲ್ಲಿ ಊಟ ಮಾಡೋದಂದರೆ ತುಂಬ ಕಷ್ಟ. ಅನ್ನವನ್ನು ಒಟ್ಟು ಮಾಡುವಾಗ ಆ ಎಲೆಯು ಕೂಡ ಎದ್ದು ಬರ್ತದೆ, ಕೈಗೆಲ್ಲ ಸಿಕ್ಕಿಕೊಳ್ಳುತ್ತದೆ. ಕೆಲವು ಬಾರಿ ರಸಾದಿಗಳು ಅದರಲ್ಲಿ ಸೋರಿ ಹೋಗ್ತದೆ. ಆದ್ದರಿಂದ ಪಲಾಶ ಎಲೆಯಲ್ಲಿ ಊಟ ಮಾಡೋದು ತುಂಬ ಕಷ್ಟ ಅಂತ ಹೆಚ್ಚಿನವರು ಬಾಳೆ ಎಲೆಯನ್ನು ಆಯ್ಕೆ ಮಾಡ್ತಾರೆ. ಆದರೆ ಈ ಪುರಾಣ ಹೇಳ್ತದೆ ಪಲಾಶ ಎಲೆಯ ಪ್ರಾಶಸ್ತ್ಯವನ್ನು. ಪಲಾಶಪತ್ರೇ ಯೋ ಭುಂಕ್ತೆ ನಿತ್ಯಮೇವ ನರೋತ್ತಮ. ನಿತ್ಯವೂ ಕೂಡ ಪಲಾಶದ ಎಲೆಯಲ್ಲಿ ಊಟ ಮಾಡಬೇಕಂತೆ. ಊಟ ಮಾಡಿದರೆ ಅಶ್ವಮೇಧ ಸಹಸ್ರಸ್ಯ ಫಲಂ ಪ್ರಾಪ್ನೋತ್ಯಸಂಶಯಂ. ನಿತ್ಯ ಊಟ ಮಾಡಿದವನಿಗೆ ಅಶ್ವಮೇಧ ಸಹಸ್ರಸ್ಯ 1000 ಅಶ್ವಮೇಧ ಯಾಗ ಮಾಡಿದಂತಹ ಫಲ ಬರ್ತದೆ ಅಂತ ಹೇಳ್ತಾರೆ. ಪುರಾಣದಲ್ಲಿ ಏನು ಬೇಕಾದಷ್ಟು ಫಲ ಹೇಳ್ತಾರೆ. ಅದನ್ನು ನಂಬಿದ್ರೆ ಆಗ್ತದಾ ಅಂತಂದರೆ ಇಲ್ಲ, ನೀವು ಹಾಗೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಂಬದೆ ಬಿಟ್ಟು ಬಿಡಬೇಡಿ. ಪಲಾಶ ಎಲೆ ಆಗ್ಬೋದು, ಬಾಳೆ ಎಲೆ ಆಗ್ಬೋದು ಅಂತ ಆದಾಗ ಬೇಡ, ಬಾಳೆ ಎಲೆ ಅಂತ ಆಯ್ಕೆ ಮಾಡೋದಕ್ಕಿಂತ ಪಲಾಶ ಎಲೆಯನ್ನು ಆಯ್ಕೆ ಮಾಡೋದು ಉತ್ತಮ. ಅಸಂಶಯ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಸಂಶಯ ಬೇಡ ಅಂತ. ಅಷ್ಟು ಮಹತ್ವ ಇದೆ ಈ ಪಲಾಶ ಎಲೆಗೆ, ಪಲಾಶ ಎಲೆಯಲ್ಲಿ ಮಾಡುವಂತಹ ಊಟಕ್ಕೆ. ಚಾತುರ್ಮಾಸ್ಯೆ ವಿಶೇಷೇಣ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಈ ಎಲೆಯಲ್ಲಿ ಊಟ ಮಾಡಬೇಕು. ಇನ್ನು ಕೇವಲ ಇಷ್ಟು ದೇವತೆಗಳು ಮಾತ್ರ ಇರುವುದಲ್ಲ. ಪಲಾಶ ಸರ್ವದೇವಾನಾಂ ಆಧಾರ ಧರ್ಮ ಸಾಧನಂ ಯತ್ರ ಲೋಭಸ್ತು ತಸ್ಯ ಸ್ಯಾತ್ ತತ್ರ ಪೂಜ್ಯೋ ಮಹಾತರುಹು. ಆ ಪಲಾಶದಲ್ಲಿ ಎಲ್ಲ ದೇವತೆಗಳಿರುವುದರಿಂದ ಅದರಲ್ಲಿ ದೊಡ್ಡದಾದಂತಹ ಧರ್ಮ ಸಾಧನ. ಕೇವಲ ಎಲೆಯಲ್ಲಿ ಮಾತ್ರ ಅಲ್ಲ, ಇದು ಯಜ್ಞವೃಕ್ಷ ಅಂತ ಆಗುವುದಕ್ಕೆ ಕಾರಣ ಅದರಲ್ಲಿರತಕ್ಕಂತಹ ದೇವತಾ ಸನ್ನಿಧಾನ. ಯಾವುದೇ ವಸ್ತುಗಳು ಅದು ಪೂಜ್ಯ ಪವಿತ್ರ ಅಂತ ಆಗಬೇಕಿದ್ರೆ ಅಲ್ಲಿ ದೇವತೆಗಳ ಸನ್ನಿಧಾನ ಇರಲೇಬೇಕು. ಇದರಲ್ಲಿ ಕೇವಲ ಎಲೆಗಳಲ್ಲಿ ಮಾತ್ರ ಅಲ್ಲ. ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತಂದರೆ ಕೈಯಲ್ಲಿ ತಗೊಳ್ಳೋದಲ್ಲ, ಆ ಪಲಾಶ ಪತ್ರಕ್ಕೆ ಪಂಚಗವ್ಯವನ್ನು ಹಾಕಿ ಅದರಿಂದಲೇ ಎತ್ತಿ ಕುಡಿಲಿಕ್ಕೆ. ಅಷ್ಟು ಪವಿತ್ರವಾದಂತಹ ಎಲೆ ಅದು.